ಬಿಜೆಪಿ ಟಿಕೆಟ್ ಕೇಳ್ತಾ ಇದ್ದಾರೆ, ವಿಶ್ವಾಸ ಕಲ್ಪಿಸಿದೆ. ಆದ್ರೆ ಮಂಡ್ಯ ಬಿಜೆಪಿ ಲೀಡರ್ಗಳ ವಿಶ್ವಾಸಕ್ಕೆ ಸುಮಾರು ತಗೊಂಡಿಲ್ಲ ಅಂತ ಮಾತಿದೆ. ಅದ್ ಮಾತು ಏನ್ ಬೇಕಾದ್ರೂ ಇರ್ಬೋದು, ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ. ಮಂಡ್ಯ ಬಿಜೆಪಿ ಲೀಡರ್ಸ್ ಎಲ್ಲರೂ ನನ್ನ ಜೊತೆಲೇ ಇದ್ದಾರೆ, ನನ್ನ ಪರವಾಗಿಯೇ ಇದ್ದಾರೆ. ನಾವು ಹಲವಾರು ಬಾರಿ ಮಾತುಕತೆಯನ್ನು ನಡೆಸಿದ್ವಿ. ಅದು ನಿಮ್ಗೆ ಗೊತ್ತಾಗೋ ಸಮಯದಲ್ಲಿ ಗೊತ್ತಾಗುತ್ತೆ. ವ್ಯಕ್ತ ಅದು ಇದು ಇಲ್ಲ, ಅದೆಲ್ಲ ಸೀರಿಯಸ್ ಆಗಿ ತಗೊಳ್ಳುವಂತ ವಿಷಯಗಳೇ ಅಲ್ಲ. ನಾನು ಪಕ್ಷಕ್ಕೆ ಸೇರ್ಬೇಡ ಯಾವುದು ಜಸ್ಟ್ ಒಂದು ಟೆಕ್ನಿಕ್ಯಾಲಿಟಿ ಅಷ್ಟೇ. ಆ ಟೆಕ್ನಿಕ್ಯಾಲಿಟಿ ಇನ್ನೇನು ಈ ಟರ್ಮ್ ಮುಗಿತಾ ಇದ್ದಂಗೆ ಸೇರ್ಕೊಳ್ಳೋ ಒಂದು ಸಂದರ್ಭ ಆಗತ್ತೆ. ಸೊ ಅದನ್ನ ದೊಡ್ಡದಾಗಿ ಏನೋ ಒಂದು ಇಶ್ಯೂ ಆತರ ಮಾತಾಡೋ ಒಂದು ಅವಶ್ಯಕತೆನೇ ಇಲ್ಲ. ಮುಂದಕ್ಕಿರುತ್ತೆ, ಇನ್ ಮುಂದಕ್ಕಿರುತ್ತೆ. ನೋಡಿ, ರವೀಂದ್ರ ಅವರು ತುಂಬಾ ಎಡ್ಯುಕೇಟೆಡ್ ಇದ್ದಾರೆ, ಆದ್ರೂ ಇಂಥ ಹೇಳಿಕೆಗಳನ್ನ ಕೊಡೋದು ನನ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ಅನ್ನೋದು ಮಾಡೋಕ್ಕೆ ಕೆಲವೊಂದು ಕ್ರೈಟೀರಿಯಾಗಳಿರುತ್ತೆ. ನಾನು ಸ್ಮಾರ್ಟ್ ಸಿಟಿ ಮಾಡಬೇಕು ಅನ್ನೋ ಇದು ವಿಚಾರವಾಗಿ ನಾನೇ ಪತ್ರ ಬರೆದಿದ್ದೀನಿ, ನಾನೇ ಕೇಳಿದ್ದೀನಿ. ಸ್ಮಾರ್ಟ್ ಸಿಟಿ ಅಂತ ಮಾಡೋಕ್ಕೆ ಮೊದಲನೇದಾಗಿ ಪಾಪ್ಯುಲೇಷನ್ ಸಂಖ್ಯೆ ನೋಡ್ತಾರೆ. ಅಲ್ಲೇ ನಾವು ಮಂಡ್ಯ ಕ್ರೈಟೀರಿಯಾನ ಮ್ಯಾಚ್ ಮಾಡ್ತಿಲ್ಲ. ನಾವು ಆ ಸ್ಮಾರ್ಟ್ ಸಿಟಿ ಕ್ರೈಟೀರಿಯಾ ಅಲ್ಲಿ ಸೇರ್ಸೋಕೆ ನಮ್ದು ಆ ಕ್ರೈಟೀರಿಯಾನೇ ಇಲ್ಲ. ಈಗ ಒಬ್ಬ MP ಕೂತ್ಕೊಂಡು ನಾನೇ ಎಲ್ಲ ಸೈನ್ ಮಾಡಿ ನಾನೇ ಎಲ್ಲ ನಿರ್ಧಾರ ಆದೇಶ ಕೊಡೋದಾದ್ರೆ ಆರಾಮಾಗಿ ಮಾಡ್ಬೋದು. ಅದು ನಮ್ಮ ಹಂತದಲ್ಲಿ ನಮ್ಮ ವ್ಯಾಪ್ತಿಲಿ ಮಾಡುವಂತ ಕೆಲಸಗಳು ಇವಲ್ಲ. ಅದು ಬೇರೆಯವ್ರಿಗೆ ಅರ್ಥ ಆಗದೆ ಇದ್ರು ಒಬ್ಬರು ಎಡ್ಯುಕೇಟೆಡ್ ಡಾಕ್ಟರ್ ಆಗಿದ್ದವ್ರಿಗೆ ಇದು ಅರ್ಥ ಆಗಿದೆಯಾ ಅಥವಾ ಅರ್ಥ ಆಗಿಲ್ವಾ ಅಥವಾ ತಿಳ್ಕೊಂಡು ಆ ತರ ಹೇಳ್ತಿದಾರ ನನ್ಗೆ ಗೊತ್ತಿಲ್ಲ. ಬಟ್ ಐ ವಾಂಟ್ ಟು ಕರೆಕ್ಟ್ ಹಿಸ್ ಮಿಸ್ಇನ್ಫಾರ್ಮೇಶನ್. ಸ್ಮಾರ್ಟ್ ಸಿಟಿ ಅನ್ನೋ ಕ್ರೈಟೀರಿಯಾಗೆ ಮಂಡ್ಯ ಏನಕ್ಕೆ ಸೇರ್ಸೋಕ್ಕಾಗಿಲ್ಲ ಅನ್ನೋದನ್ನು ನನಗೂ ಗೊತ್ತಿರಲಿಲ್ಲ. ನಾನು ಇದನ್ನು ಕೇಳಿದಾಗ ನನಗೆ ಬಂದಿರೋ ಉತ್ತರ ಅದು ಮಿನಿಸ್ಟ್ರಿಯಿಂದ, ಸ್ಮಾರ್ಟ್ ಸಿಟಿಗೆ ನಾವು ಇದನ್ನ ಸೇರ್ಸೋಕೆ ಇದಿಲ್ಲ, ನಾರ್ಮ್ಸ್ ಅಲ್ಲಿ ಇದು ಇಲ್ಲ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.